ಪ್ರಿಯ ವೀಕ್ಷಕರೇ, ಇದು 11ರ ನಡುವೆ ಇನ್ನೊಂದು ಅನ್ನೋ ಬಗೆಯ ಕಾರ್ಯಕ್ರಮ ಅಲ್ಲ. ನಾವೆಲ್ಲರೂ ಬದುಕ್ತಿರೋ ಸಮಾಜ ದಿನದಿಂದ ದಿನಕ್ಕೆ ಎಷ್ಟು ಕ್ರೂರವಾಗ್ತಿದೆ, ಮನುಷ್ಯತ್ವವನ್ನು ಕಳೆದುಕೊಳ್ಳುತ್ತಿದೆ ಅನ್ನೋದಕ್ಕೆ ಹಿಡಿದ ಕನ್ನಡಿ ಇದು. ಈ ಕಾರ್ಯಕ್ರಮದಲ್ಲಿ ತಮ್ಮ ಒಳಗಿನ ಕೆಂಡದಂತ ಅನುಭವಗಳನ್ನು ನಿಮ್ಮೆದುರು ಬಿಚ್ಚಿಡೋ ವ್ಯಕ್ತಿಗಳು ಸತ್ಯಕ್ಕೆ ಮುಖಾಮುಖಿ ಆಗಲೇಬೇಕಾದ ಅನಿವಾರ್ಯ ಕಾಲಘಟ್ಟವಿದು. ಇವರುಗಳ ಹಿತಾಸಕ್ತಿಯ ರಕ್ಷಣೆಗಾಗಿ ಇಲ್ಲಿ ಮಾತನಾಡುವವರ ಹೆಸರು, ಊರ ವಿವರಗಳನ್ನು ಸುದ್ದಿ ಟಿವಿ ಬಹಿರಂಗಗೊಳಿಸೋದಿಲ್ಲ. ವೆಲ್ಕಮ್ ಟು ಅಂದರ್ ಬಾಹರ್. ಚಂದ್ರು ಉಣಿಗಲ್. ನಮ್ಮ ಬಂದ್ಬಿಟ್ಟು ಸ್ಕೂಲ್ನಲ್ಲಿ ಓದಲಿಲ್ಲ, ಚಿಕ್ಕ ಹುಡುಗನಲ್ಲೇ ಆಳ್ಬಿದ್ವಿ. ಅವಾಗ ಬಡಸ್ತನ ಆಗಿತ್ತು. ನಮಗೊಂಥರ ಆಸೆ, ಬೆಂಗಳೂರು ಬೀಳಬೇಕು, ಬೆಂಗಳೂರು ನೋಡಬೇಕು, ಏನೋ ಒಂದು ಆಸೆಗಳು. ಹುಡುಗರು ಯಾರು ಬೆಂಗಳೂರಿಂದ ಹಳ್ಳಿಗೆ ಬಂದರೆ ನಾವು ಆ ಥರ ಇರ್ಬೋದಲ್ವ, ಚೆನ್ನಾಗಿರೋ ಬಟ್ಟೆ ಹಾಕ್ಬೋದು, ವಾಚ್ ಹಾಕ್ಬೋದು, ಏನೋ ಒಂದು ಆಸೆಗಳು, ಆಕಾಂಕ್ಷೆಗಳು. ಇವತ್ತು ತಂದೆ ತಾಯಿನ ಅದು ಕೊಡಿಸ್ತೀನಿ ಅಂದರೆ ಅವ್ರು ಕೊಡಿಸಲ್ಲ. ಆಗಿನ ಬಡಸ್ತನ ಆಗಿತ್ತು. ಅವ್ರು ನಮ್ಮನ್ನು ಸಾಕೋದೇ ಹೆಚ್ಚಾಗಿರುತ್ತೆ. ಆಗಿನ ಬಡಸ್ತನ ನಮ್ಮನ್ನು ನೋಡಿ ನಾವು ಹುಡುಗರ ಜೊತೆಗಳು ಸಂಘ ಬಿದ್ದು ಬೆಂಗಳೂರು ಬಿದ್ವಿ. ಹೋಟ್ಲು ಸೇರ್ಕೊಂಡು ಈ ಥರ ಆಗಿ ಒಂದು ಬಾರ್ ಫೀಲ್ಡಿಗೆ ಬಂದು ಬಿದ್ವಿ. ಆ ಬಡಸ್ತನ ಅದೇ ಒಂದು ಲೈಫ್, ಜೀವನ ಅಂತ ನನಗೆ ನೋಡಿ ಅದೇ ಲೈಫ್ ಆಗೋಯ್ತು. 15 ವರ್ಷ ಸರ್ವಿಸ್ ಆಗೋಯ್ತು. ಅಲ್ಲಿ ಇಲ್ಲಿ ಆಟ ಆಡ್ಕೊಂಡು ಹೋಗೋದು, ಹುಡುಗರುಗಳು 4-5 ಜನ ಜೊತೆ ಸೇರಿಕೊಂಡು ಅಲ್ಲಿ ಇಲ್ಲಿ ಹೊಲಗಳಲ್ಲಿ ಬೈಲಿಗೆಲ್ಲ ಆಟ ಆಡಿಕೊಂಡು, ಗೋಲಿ ಆಡ್ಕೊಂಡು, ಕ್ರಿಕೆಟ್ ಆಡಿಕೊಂಡು, ಸುಮ್ಮನೆ ಹಿಂಗೆ ಗಿಗ್ರಿ ಆಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇರ್ತಾಯಿದ್ವಿ. ಸ್ಕೂಲ್ಗೆ ಹೋಗಿದೆ ಅಂದ್ರೆ ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ. ಅವಾಗ ಎಲ್ಲರೂ ಬುಕ್ಕು ಗಿಕ್ಸು ಎಲ್ಲರೂ ಬ್ಯಾಗಿಗೆ ಎಲ್ಲರೂ ಬಚ್ಚಿಟ್ಬಿಟ್ಟು ಅಲ್ಲಿ ಹೋಗಿ ಆಟ ಆಡೋಕೊಂಡು ಹೋಗ್ಬಿಡ್ತಾಯಿದ್ವಿ. ಸ್ಕೂಲ್ಗೆ ಊಟ ಟೈಮಿಗೆ ಕರೆಕ್ಟಾಗಿ ಬರ್ತಾಯಿದ್ವಿ. ಅವಾಗ ಆ ಥರ ಆಗಿತ್ತು. ಬಂದರೆ ಸ್ಕೂಲ್ ಗಂಟೆ ಊಟಕ್ಕೆ ಬರ್ತಾಯಿದ್ವಿ. ನನ್ನ ಮಗ ಎಲ್ಲ ಸ್ಕೂಲ್ಗೆ ಹೋಗಿದ್ದಾನೆ ಅನ್ಕೋಬೇಕು ಅಂತ. ತಿರ್ಗಿ ಅಲ್ಲಿ ಸ್ಕೂಲ್ ಬಿಡ್ತಿದ್ದಂಗೆ ಬ್ಯಾಗ್ ಎತ್ಕೊಂಡು ಕರೆಕ್ಟಾಗಿ ಮತ್ತು ಮನೆಗೆ ಹೊಂಟೋಗ್ಬಿಡ್ತಾಯಿದ್ವಿ. ಸ್ಕೂಲಲ್ಲಿ ಅಂದರೆ ಅದಕ್ಕೆ ಗೊತ್ತಾಗುತ್ತಲ್ಲ. ಸ್ಕೂಲಲ್ಲಿ ಅಂತಂದರೆ ಇವಾಗ ಯಾರು ಅಮ್ಮ ನಿಮ್ಮ ಮಗ ಬಂದೇ ಇಲ್ಲ ಸ್ಕೂಲಿಗೆ ಅಂತ, ಅವು ಬಂದಿಲ್ಲ ಅಂತ ನೈಟ್ ಒದೆಗಳು ಏನಕ್ಕೆ ಹೋಗಿಲ್ಲ ಅಂತ. ಸ್ಕೂಲ್ಗೆ ಹೋದ್ರೆ ಮಾಸ್ಟರ್ ಹೊಡಿತಾರೆ, ಇಲ್ಲಿ ಬಂದ್ರೆ ನೀವು ಹೊಡಿತೀರಾ. ಆ ಥರ ಇತ್ತು ಅವಾಗೆಲ್ಲ. ಹೋಗಾಗ್ತಿರ್ಲಿಲ್ಲ, ಏನು ಮಾಡ್ತೀರ ಅವಾಗಂತಂದರೆ. ನಮ್ಮ ತಂದೆ ತಾಯಿ ಬಡಸ್ತನ ಆಗಿತ್ತು. ತಾಯಿ ಬಿಡ್ತಿರ್ಲಿಲ್ಲ. ತಂದೆ ಡ್ರಿಂಕರ್ ಅಂತಂದರೆ ಬಡಸ್ತನ. ಅವಾಗ ನಮಗೆ ತಿನ್ನೋಕೆ ಅನ್ನ ಇರ್ತಿರ್ಲಿಲ್ಲ. ಮುದ್ದೆ ಬಿಟ್ರೆ ಏನಿಲ್ಲ, ರೊಟ್ಟಿ ಮುದ್ದೆ ಬಿಟ್ರೆ ಏನಿಲ್ಲ, ಅನ್ನನೇ ಗೊತ್ತಿರಲಿಲ್ಲ. ದುಡಿಮೆ ನಮ್ಮ ತಂದೆನೂ ಮಾಡ್ತಿದ್ರು, ನಮ್ಮ ತಾಯಿನೂ ಅವಾಗ ಎಷ್ಟು, ನಮ್ಮ ತಂದೆಗೆ 30-35 ರೂಪಾಯಿ ಅಷ್ಟೇ. ನಮ್ಮ ತಾಯಿಗೆ ಬಂದ್ಬಿಟ್ಟು 10-12 ರೂಪಾಯಿ 2 ರೂಪಾಯಿ ಅಷ್ಟೇ. 4 ಜನ ಮಕ್ಕಳಲ್ಲಿ ಒಬ್ಬ ಅಣ್ಣ, 3 ಜನ ಅಕ್ಕ ಒಬ್ಬಳೆ. ಅದನ್ನು ಒಬ್ಬವನ್ನು ಬಂದ್ಬಿಟ್ಟು ನಮ್ಮ ರಿಲೇಷನ್ನು, ನಮ್ಮ ಭಾವರು ಚಿಕ್ಕ ಹುಡುಗನಲ್ಲಿ ಕರ್ಕೊಂಡು ಸಾಕ್ಬಿಟ್ಟಿದ್ದಾರೆ. ಇನ್ನೊಬ್ಬ ಅಣ್ಣ ಬಂದ್ಬಿಟ್ಟು ಅವನು ಚಿಕ್ಕ ಹುಡುಗನಲ್ಲೇ ನನ್ನ ಒಂದು ರೇಂಜಲ್ಲಿ ಬೆಂಗಳೂರು ಬಿದ್ದ. ಅವನು ಓಡಿ ಬಂದುಬಿಟ್ಟಿದ್ದಾನೆ ಬಸ್ ಹತ್ತಿ. ಅವ್ನು ಬೆಂಗಳೂರಿದ್ದ. ಆವಾಗ ಊರಿಗೆ ಬರೋನು, ಯಾವಾಗಾದ್ರೂ ಬಂದಾಗ ವರ್ಷಕ್ಕೆ ಒಂದು 5,000-10,000 ದುಡ್ಡು ಕೊಟ್ಬಿಟ್ಟು ಹೋಗೋನು. ಆ ದುಡ್ಡನ್ನು ಯೂಸ್ ಮಾಡ್ಕೊತಿರ್ಲಿ. ನಮ್ಮ ತಂದೆ ಬಂದ್ಬಿಟ್ಟು ಫುಲ್ ಖರ್ಚು ಮಾಡೋರು. ಆಗಿನ ಇದರಲ್ಲಿ 5 ರೂಪಾಯಿ 10 ರೂಪಾಯಿ ಕೂಲಿ ಮಾಡ್ತೀರ, ಅದು ದುಡ್ಡು ಸಿಕ್ಬಿಟ್ರೆ ಇನ್ನೂ ಊರಲ್ಲೆಲ್ಲ ದಾಂಧಿ ಫುಲ್ ಎಂಜಾಯ್. ಊರಾಗೆಲ್ಲ ಹಬ್ಬ ಮಾಡ್ದಂಗೆ. ಓದಲಿಲ್ಲ ಅಂದ್ರೆ ಒದೆಗಳು, ಸ್ಕೂಲ್ಗೆ ಹೋಗಿಲ್ಲ ಅಂದ್ರೆ ಒದೆಗಳು, ಇಲ್ಲಾಂದ್ರೆ ಹೊಲ್ದುಗಳಲ್ಲಿ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಕರ್ಕೊಂಡವರು. ಕೆಲ್ಸಕ್ಕೆ ಕರ್ಕೊಂಡೋದ್ರೆ ಸ್ಕೂಲಲ್ಲಿ ಹಾಳು ಮಾಡಿದ್ದು ಅವರನ್ನೇ. ತಿರ್ಗಿ ಮತ್ತೆ ಹೋಗಲಿಲ್ಲ ಅಂದ್ರೂ ಅವ್ರದನ್ನೇ ಕಾರಣ. ಬರಬೇಕು ಅಂತ ಬಂದಿಲ್ಲ ಅದು. ಆ ಒಂದು ಬಡಸ್ತನ ಏನೋ ತಿನ್ನಬೇಕು, ಇದು ಏನೋ ತಿನ್ನಬೇಕು, ಹೊಟ್ಟೆ ತುಂಬ ಹಣ್ಣು ಗಿಣ್ಣು ತಿನ್ನಬೇಕು, ಎಳ್ನೀರು ಕುಡಿಬೇಕು. ಈ ಎಳ್ನೀರು ಕತ್ಕೊಂಡು ಕುಡ್ಬಿಡ್ತಾಯಿದ್ವಿ. ಚಿಕ್ಕ ಹುಡುಗರಲ್ಲಿ ಎಳ್ನೀರು ಮರ ಹತ್ತಿಬಿಡ್ತಾಯಿದ್ವಿ. ಎಳ್ನೀರು ಮರ ಹತ್ತಿ ಅದೇ ತಿನ್ಕೊಂಡು ಈ ಕಬ್ಬು ಗಿಬ್ಬು ಅವ್ರ ತೋಟದಲ್ಲಿ ಸಿಗಾಕೊಂಬಿಟ್ವಿ. ಒಂದು ದಿನ ಊರಲ್ಲೆಲ್ಲ ಹೊಡ್ಕೊಂಡು ಕರ್ಕೊಂಡೋದ್ರು. ಅಂದ್ರೆ ಆಸೆಗಳು. ಇವಾಗ ತಂದೆ ತಾಯಿ ಏನು ಕೇಳಿದ್ರು ಕೊಡಿಸಲ್ಲ. ಇವಾಗ ಅವ್ರಿಗೆ ತಾಯಿ ಕೊಡಿಸ್ತಾಳೆ, ತಂದೆ ಕೊಡಿಸಲ್ಲ. ತಂದೆಗೆ ಅವ್ರಿಗೆ ಆದಂಥ ಲೋಕ ಇರುತ್ತೆ, ಕುಡ್ಕೊಂಬಿಟ್ಟಿರ್ತಾರೆ. ನನ್ನ ತಂದೆ ತಾಯಿನೇ ಅಂತಲ್ಲ, ಎಲ್ಲ ತಂದೆನೂ ಅಷ್ಟೇ. ತಂದೆನೇ ಆಗಲಿ, ಇವಾಗ ನಾನೇ ಆಗಲಿ, ಎಕ್ಸಾಂಪಲ್ ಯಾರಾದ್ರೂ ಅಷ್ಟೇ ತೊಗೊಂಡ್ರು ಕುಡಿಯೋದಕ್ಕೆ ಅನ್ನೋದಕ್ಕೆ ಅಂತ ಖರ್ಚು ಮಾಡಿಬಿಡ್ತಾರೆ. ಮನೆದಕ್ಕೆ ಅನ್ನೋದಕ್ಕೆ ಯಾರೂ ಕೊಡಲ್ಲ. ಇವಾಗ ಮಕ್ಕಳು ಬಂದ್ಬಿಟ್ಟು ಅಪ್ಪ 100 ರೂಪೀಸ್ ಕೊಡಿ ಅಂತಂದ್ರೆ ಯಾರು ಕೊಡಲ್ಲ. ಅದೇ ಫ್ರೆಂಡ್ಸ್ ಬಾರ್ಗಳಿಗೆ ಹೋಗಿ 100, 200, 300 ರೂಪಾಯಿ ಖರ್ಚಾಗ್ಬಿಡ್ಲಿ, ಕುಡಿಯಪ್ಪ ಒಂದು ಕ್ವಾರ್ಟರ್ 90 ತೊಗೊಳ್ರಿ ಅಂತಾರೆ.
ಅದೇ ತಂದೆ ತಾಯಿ ಮನೆಗಳಲ್ಲಿ 100-200 ದುಡ್ಡು ಕೊಡಲ್ಲ ರೀ. ತರಕಾರಿ ತರ್ಬೇಕು 100 ರೂಪಾಯಿ ಕೊಡ್ರಿ ಅಂದರೆ ತಾಯಿಂದ ಯಾರು ಕೊಡಲ್ಲ. ಇವ್ ಮಕ್ಳಿಗೆ ಯಾರಿಗಾಗಲಿ ಅಪ್ಪ ನಾ ಏನಾರು ತೊಗೊಬೇಕು 100 ರೂಪಾಯಿ ಕೊಡಪ್ಪ, ಏನಕ್ಕೆ ದುಡ್ಡು ನಿಮಗೆ, ಏನಕ್ಕೆ ಅಷ್ಟೊಂದು ಖರ್ಚು ಹೋಯ್ತು, ನೆನ್ನೆ 200 ರೂಪಾಯಿ ಕೊಟ್ಟು ಇದಾಗೋಯ್ತು ಅಂತ ಇಲ್ಲಿ ಬಾರಿಗೆ ಬಂದು 500,000 ಬಿಲ್ ಮಾಡ್ತಾರೆ. ಅದು ಲೆಕ್ಕ ಬರಲ್ಲ. ನಾವು ಫ್ರೆಂಡ್ಸ್ಗಳು ಅವಾಗ ಹುಡುಗರುಗಳು ಈ ಚೆಂಗ್ಳುಗಳು ಸ್ಕೂಲ್ಗೆ ಹೋಗ್ತಿರ್ಲಿಲ್ಲಲ್ವ, ಆ ಚೆಂಗ್ಳು ಬಿದ್ದುಬಿಟ್ಟಿದ್ವಿ. ಚೆಂಗ್ಳು ಬಿದ್ದು ಅವಾಗ ಅಲ್ಲೇ ಸ್ಕೂಲ್ಗೆ ಹೋದ್ರೆ ಭಯ ಬಿದ್ದುಬಿಟ್ಟು ಅದು ಇದು ಕತ್ತು ತಿನ್ಬಿಡೋದು, ಬೈತಾರೆ ಅಂದ್ಬಿಡೋದು. ಇವಾಗ ಒಂದು ಟ್ರಿಪ್ಪು 4-5 ರೂಪಾಯಿ ಒಂದು 7-8 ರೂಪಾಯಿ ಕಲೆಕ್ಷನ್ ಮಾಡಿದ್ವಿ 4 ಜನ. ಕಲೆಕ್ಷನ್ ಮಾಡ್ಬಿಡೋ ಸಿಗಾಕೊಂಡ್ರೆ ಬೈತಾರೆ ಅಂದ್ಬಿಟ್ಟು ಸೀದಾ ಒಬ್ಬ ಹುಡುಗ ಅವಾಗಲೇ ಚೆಂಗ್ಳು ಬಿದ್ದು ಹೋಟ್ಲಿನಲ್ಲಿದ್ದ, ಇಲ್ಲಿ ಕಾಮಾಕ್ಷಿಪಾಳ್ಯ. ಅಲ್ಲಿದ್ದನು ಇಲ್ಲಿದ್ದಾನೆ ಅಂತ ಇನ್ನೊಬ್ಬ ನೋಡಿದ. ಸರಿಯಾಗಿ ಬನ್ನಿ ಅಂತ 3 ಜನ ಬಂದ್ವಿ. ಒಂದೇ ಹೋಟ್ಲಲ್ಲಿ 4 ಜನ ಕೆಲಸ ಮಾಡಿದ್ದು. ಅವಾಗ 300-350 ರೂಪಾಯಿ ಸಂಬಳ ತಿಂಗಳಿಗೆ. ಪ್ಲೇಟ್ ತೊಳ್ಕೊಂಡು ಅಲ್ಲಿ ಇಲ್ಲಿ ನಮ್ಗೇನು ತಿನ್ನಕ್ಕೆ ಸಿಕ್ಕಿದ್ರು ಸಾಕಲ್ವ. ಹೊಟ್ಟೆ ತುಂಬ ಊಟ, ಮಸಾಲೆ ಪುರಿ, ದೋಸೆ, ಇಡ್ಲಿ ವಡೆ, ಅಯ್ಯೋ ಅದೇ ಖುಷಿ. ಸಂಬಳ ಬೇಕಾಗಿಲ್ಲ, ನಮ್ಗೆ ತಿನ್ನಕ್ಕೆ ಬೇಕು. ಅದೇ ಹುಡ್ಕಿದ್ರು ನಮ್ಮ ಮನೆಯವ್ರು ಬರಲಿಲ್ಲ. ಈ ನಮ್ಮ ಮಾವವ್ರಿಗೆ ಅವ್ರಿಗೆ ಯಾರಿಗೂ ಗೊತ್ತಿರೋರಿಗೆ ಹಳ್ಳಿಗಳ ಕಡೆ ಇಂಥ ನಮ್ಮ ಮಗ ಹೊಂಟೋಗ್ಬಿಟ್ಟನಪ್ಪ ಎಲ್ಲ ನೋಡ್ರಪ್ಪ ಹಂಗೆ ಅಂತ. ಅಲ್ಲಿ ಯಾರು ತಿಳ್ಕೊಂಡು ಹಿಂಗೆ ನೋಡಿ ಯಾರೋ ಮಿಸ್ ಆಗಿ ಇಂಪ್ರೂಮೇಷನ್ ಕೊಟ್ಟು ಅವ್ರ ತಂದೆ ತಾಯಿದ್ರೆ ನಮ್ಮ ಫ್ರೆಂಡ್ಸ್ನೆಲ್ಲ ಅವರೆಲ್ಲ ಕರ್ಕೊಂಡು ಹೋಗ್ಬಿಟ್ರು. ಲಾಸ್ಟಿಗೆ ಉಳಿದಿದ್ದೆ ನಾನು ಹಬ್ಬ. ಗೊತ್ತಿಲ್ಲ ಯಾರೋ ನಿಮ್ಮ ಮನೆಯವ್ರು ಯಾರೋ ಬಂದವ್ರು ನೋಡಪ್ಪ ಅಂತಂದರು. 25 ದಿನ ಆದಮೇಲೆ ಯಾರೋ ಬಂದವ್ರು ಇಡ್ಲಿ ಕೇಳಿದ್ದಾರೆ, ಒಂದು ಪ್ಲೇಟ್ ಇಡ್ಲಿ ತೊಗೊಂಡೋಗಿ ಕೊಡೋದು, ಯಾರು ನಿಮ್ಮೂರವ್ರು ಅಂತಲ್ಲ ತೊಗೊಂಡೋಗಿ ಕೊಡು ಅಂತಂದ್ರು. ನಾನು ಇಡ್ಲಿ ತೊಗೊಂಡೋಗಿ ಇಡ್ತಾ ಇದ್ದೀನಿ, ಅಲ್ಲಿ ನಮ್ಮ ಮಾವ ಸರಿ ಆಯ್ತು ಅಂದ್ಬಿಟ್ಟು ತಿಂದರು. ಕರ್ಕೊಂಡು ಹೋಯ್ತೀನಿ ಕರ್ಕೊಂಡೋದ್ರು. ಸೀದಾ ಊರನ್ನು ಮನೇಲಿ ಫುಲ್ ವರ್ಕು. ಹೋಗ್ತೀಯಾ ಅಂತ ತಿರುಗಿ ಒಂದ್ಸಲ ಬಂದಮೇಲೆ ಮತ್ತೆ ಅದೇ ಅಲ್ವಾ ಕಸುವ. ಹೊಡೆದ್ಮೇಲೆ ತಿರುಗಿ ಗೊತ್ತಾಗೈತಲ್ಲ ರೋಟು, ತಿರ್ಗಿ ಸೀದಾ ಎಸ್ಕೇಪು. ಅದಾದ್ಮೇಲೆ 3 ತಿಂಗಳು ಸಿಗಲಿಲ್ಲ. ನಾವು ಬಂದಿದ್ದೆ ಏನಕ್ಕೆ ಅಂದರೆ ಯಾವುದೋ ಒಂದು ಮದುವೆ ಇತ್ತು ಬೆಂಗಳೂರಿನಲ್ಲಿ, ಬಸ್ ಮಾಡಿದ್ರು. ಆ ಬಸ್ನಲ್ಲಿ ಮದುವೆ ಬರ್ತೀನಿ ಅಂತ ಬಂದ್ವಿ. ನಮ್ಮೂರನ್ನೊಬ್ಬ ಪಕ್ಕದ ಮನೇನು ಬಾರ್ನಲ್ಲಿ ಕೆಲಸ ಮಾಡ್ತಿದ್ದ, ಕಾಮಾಕ್ಷಿಪಾಳ್ಯದಲ್ಲೇ. ಅವಾಗ ಬಂದಾಗ ನಾವು ಏನಿಲ್ಲ ಇಲ್ಲಿದೆ, ನಾನು ಇಲ್ಲೇ ಸೇರ್ಕೊಂಡ್ಬಿಡ್ತೀನಿ ಕೆಲಸಕ್ಕೆ ಹಂಗೆ ಅನ್ನೋದು. ಅವಾಗ ಸೇರ್ಕೊಂಡಾಗ ಅಲ್ಲಿ ಅಂತಂದರೆ ಸರಿ ಆಯಿತು. ನಮ್ಗೆ ಗೊತ್ತಿಲ್ಲ, ಅನುಭವಗಳು ಗೊತ್ತಿಲ್ಲ ಬಾರ್ನಲ್ಲಿ ಯಾವ ಥರ ಅಂತ. ಅಯ್ಯೋ ಇಷ್ಟೊಂದೆಲ್ಲ ಆಯ್ತಾ, ಕಲರು ಹಳ್ಳಿಗಳ ಕಡೆ ಸರಾಯಿ ಬಿಟ್ಟರೆ ಯಾವ್ದಾರು ಕಲ್ಲರ್ ಅನ್ನೋರು, ಅದಕ್ಕೆ ಕಲ್ಲರ್ ಅನ್ನೋದೇ ಇದಕ್ಕೆ ಸರಾಯಿ ಅನ್ನೋರು ಅಷ್ಟೇ. ಇವು ಕಲ್ಲರ್ ಅಂದರೆ ಇದೇನು ಈ ಥರ ಇಷ್ಟೊಂದು ಥರ ಇದೆ. ಅವಾಗ ಅನುಭವ. ಅವಾಗ ನಾವು ನೋಡೋದು, ಅಯ್ಯೋ ನಾವೊಂಚೂರು ಕುಡಿಯೋಣ ಅನ್ನಿಸೋದು ಇಂಥ ಹಾಳಾಗೋದಲ್ಲಿ ನಮಗೊಂಥರ ಆಸೆಗಳು. ತಂದೆ ತಾಯಿದಿರ ನಾವೇನಾರು ಅವಾಗ ಸಂಪಾದನೆ ಮಾಡ್ಕೊಂಡು 2 ತಿಂಗಳು 3 ತಿಂಗಳು ಆದಮೇಲೆ ಊರಿಗೆ ಹೋದ್ವಿ. ಊರಿಗೆ ಹೋಗಿ ಸಂಪಾದನೆ ಮಾಡ್ಕೊಂಡು ತಿರ್ಗಾ ತಂದೆ ತಾಯಿಯರು ನನ್ನ ಮಗ ಇಲ್ಲಿ ಮಾಡ್ತಾನೆ, ಏನು ಕೆಲಸ ಮಾಡ್ತಾನೆ, ಜೊತೆಲಿ ನೋಡ್ಕೊಂಬೋಗಿ ಬರೋದು. ಅವಾಗ ಆಸೆಗಳು, ಮಗ ಏನು ಮಾಡ್ತಾನೆ ಅಂತ ಅವ್ರಿಗೆ ಭಯ. ಆ ಥರ ಒಂದು ಇದರಲ್ಲಿ ಹಂಗೆ ಸಂಪಾದನೆ ಮಾಡಿ ಕೊಟ್ಟೆ ಅವ್ರು ಉದ್ಧಾರ ಆಗಲಿಲ್ಲ. ಅದನ್ನ ಏನು ಮಾಡ್ತಾರೆ ಅಂತಂದರೆ ದುರುಪಯೋಗ ಪಡ್ಕೊಂಬಿಟ್ರು. ಅದು ಹಣ ನಾವು ಉಪಯೋಗಿಸ್ಕೊಳ್ಳಿಲ್ಲ, ಈಗ ಖರ್ಚು ಮಾಡೋದು. ಏನಕ್ಕಾರ ಹಾಕಬೇಕು ಹೊಲ ಮನೆಗಳಿಗೆ ಗೊಬ್ಬರ ಥರದ್ದು ಹಾಕೋದು. ಈಗ ನಮ್ಮ ತಂದೆ ಕೈಗೆ ದುಡ್ಡು ಸಿಕ್ಕಿದ್ರೆ ಎಲ್ಲಿ ಕುಡಿಯೋದು, ಇಲ್ಲಾಂದ್ರೆ ಯಾರು ಜೊತೆನಲ್ಲಿ ಸಿಕ್ಬಿಟ್ರೆ ಗೊತ್ತಾ, ಹಬ್ಬಗಳಿದ್ದಾವಾಗ ಅವ್ರಿಗೆ ದುಡ್ಡು ಸಿಕ್ಬಿಟ್ರೆ ಅವ್ರಿಗೆ ದೊಡ್ಡದಾದೇನೆ. ಬನ್ನಿ ಅಂತ ಕುಡ್ಸೋದು, ಇಂಥ ಖಾಲಿ ಮಾಡೋದು. ಸಿಟಿ ಬಾರ್ನಲ್ಲಿ ಅಂತಂದ್ರೆ ಅವಾಗ ಬಂದಾಗ ನಮ್ಗೆ ಗೊತ್ತಿಲ್ಲ ಏನು ಅಂತ. ಬಾರಪ್ಪ ಇಲ್ಲಿ ಒಂದು ಸಿಗರೇಟ್ ತಗೊಂಬನ್ನೋರು, ತೊಗೊಂಡೋಗಿ ಕೊಟ್ಟರೆ 4 ಅಣಿ ಕೊಟ್ಟರೆ ಅದೇ ದೊಡ್ಡದು ನನಗೆ. ಅವನು ಅಪ್ಪನ ಕೇಳ್ಬೇಕಾದ್ರೆ ಅಣ್ಣ ಅಪ್ಪ 8 ಅಣಿ ಕೊಡು, 50 ಪೈಸೆ ಕೊಡು, 4 ಅಣಿ ಕೊಡು ಅಂದ್ರೆ ನಮ್ಮ ಅಪ್ಪ ಏನಕ್ಕೆ ಅಂತ ಕೇಳೋರು. ಒಂದು ಸಿಗರೇಟ್ ತೊಗೊಂಡೋಗಿ ಕೊಟ್ಟರೆ 50 ಪೈಸೆ 4 ಅಣಿ ಕೊಟ್ಬಿಡೋರು. ನನಗೆ ಅವಲ್ಲ ಅದೇ ಖುಷಿ ಈ ಥರ ಅಂತ. ಅವಾಗಿಂದ ಅಲ್ಲೇ ಅಡಿಟ್ಟು 1 ರೂಪಾಯಿ 4 ಅಣಿ, ಅದೇ ಹೋಯ್ತಾ ಹಂಗೆ ಅಭ್ಯಾಸ. ಆಮೇಲೆ ಡೈಲಿ ಆಯ್ತಾ 4 ರೂಪಾಯಿ 5 ರೂಪಾಯಿ ಟಿಪ್ಸು, 8 ರೂಪಾಯಿ 15 ರೂಪಾಯಿ ಹೋಯ್ತಾ ಹಂಗೆ 200 300 ಈ ಥರ ಟಿಪ್ಸ್ ಮಾಡೋದು. ಅವು ನಮಗೆ ಡ್ರಿಂಕ್ ಹ್ಯಾಬಿಟ್ ಇಟ್ಕೊಳ್ಳೋ ಅದು ಕೆಟ್ಟ ಹ್ಯಾಬಿಟ್ ಏನಿಲ್ಲ. ಈಗೇನೋ ಇದೆ ಅಷ್ಟೇ, ಒಂದು ಏಜ್ ಬಂದಿದ್ದಲ್ಲ ಈಗೇನೋ ಹ್ಯಾಬಿಟ್ ಇದೆ ಅಷ್ಟೇ. ಅವಾಗ ಏನಿಲ್ಲ, ತಿನ್ನೋದು ಯಾವ್ದಾರು ಬೇಕ್ರಿ ಕಂಡ್ರೆ ಸಾಕು, ಅದು ಅಲ್ಲಿ ತೊಗೊಂಡಾಗ ಹಾಕ್ಬಿಡೋದು, ತಿನ್ಬಿಡೋದು. ಡೈಲಿ 50-100 ರೂಪಾಯಿ ಟಿಪ್ಸ್ ಆಗಿದೆ ಅಲ್ಲ, ಅಲ್ಲೇ ತಿಂದ್ಬಿಡ್ತಾ ಇದ್ವಿ. ಅವಾಗ 350-400 ರೂಪಾಯಿ ಸಂಬಳ ಅಷ್ಟೇ. 350 200 ರೂಪಾಯಿ 250 ಅಷ್ಟೇ ಸಂಬಳ. ಅವಾಗ ಅದೇ ಎಷ್ಟು ಸಂಬಳ.
ಹೊಸ್ಬಂಗೆ ಆಮೇಲೆ ಒಯ್ದಾಗ ಸರ್ವಿಸ್ ಮ್ಯಾನ್ಗೆ 500 ರೂಪಾಯಿ, ಅದ್ರ ಮೇಲೆ ಸಂಬಳನೇ ಇಲ್ಲ. ಏನು ಕಷ್ಟ ಅಂತಂದ್ರೆ ಅವರು ವರ್ಕರ್ಸ್ಗಳು ನಾನಾ ಥರ ರೀತಿ ಜನಗಳು ಬರ್ತಾರೆ. ಅವ್ರ ಹತ್ರ ಏನು ಬಿಹೇವ್ ಮಾಡಬೇಕು. ಇವ ಒಬ್ಬ ಬರ್ತಾನೆ, ಬರ್ಬೇಕಾದ್ರೆ ಡಿಸೆಂಟಾಗಿ ಬರ್ತಾನೆ, ಬಾರಪ್ಪ ಇಲ್ಲಿ ಅಪ್ಪಿ ಬಾರಪ್ಪ ಅಂತ. ಒಂದೊಂಚೂರು ಒಳಗಡೆ ಹೋಗ್ತಾ ಒಂದೊಂದು ಕೆಲವು ವಾತಾವರಣಗಳು ಭಾಷೆಗಳು ಚೇಂಜ್ ಆಗೋಗ್ತವೆ. ಬಾರ ಇಲ್ಲಿ ಸರ್ ಬಂದೆ ಸರ್, ನಮ್ಮ ಬಾರ ಎಷ್ಟೊತ್ತ ಕರೆಯೋದು ಅನ್ನೋದೊಂದು ಒಂದು ವಾತಾವರಣ ಬಿಹೇವ್ ಮಾಡೋದು. ಅವರು ಒಳಗೆ ಹೋಗ್ತಾ ಒಂದು ಚೇಂಜ್ ಆಗ್ತಾರೆ. ಅವ್ರಿಗೆ ಗೊತ್ತಾಗದೇ ಇರೋಂಥ ಒಂದು ಕಮಿಟ್ಮೆಂಟ್ಗೆ ಅವ್ರು ಚೇಂಜ್ ಆಗ್ಬಿಡುತ್ತೆ. ಅಂದರೆ ಎಲ್ಲರೂ ಚೇಂಜ್ ಆಗಲ್ಲ, ಕೆಲವು ಮನ್ಸ ಆ ಥರ ಇರ್ತಾನೆ, ಏನೋ ಮೈಂಡ್ ಇರ್ತಾನೆ, ಯಾವುದೋ ಗ್ಯಾನ್ದಲ್ಲಿ ಕೂಗ್ಬಿಡ್ತಾನೆ, ಇಲ್ಲಿ ಅನ್ನೋದು. ಅವಾಗ ನಮಗೂ ಶಾಂಟೇಬಲ್ ಆಗ್ಬಿಡುತ್ತೆ, ನಮಗೂ ಕಷ್ಟಗಳು. ಏನು ಮಾಡೋಕ್ಕೆ, ನಾವು ಮಾಡೋ ಕೆಲಸ ಅಮ್ಮನಂದ್ರೂ ಅನ್ಸ್ಕೊಬೇಕು. ಸರಿ ಆಯ್ತಣ್ಣ ನೀವೇ ದೊಡ್ಡವ್ರು ಅನ್ಬೇಕು. ಅವಾಗ ಅಮ್ಮನ ಅಂದಿದ ತಕ್ಷಣ ನಮ್ಮ ಅಮ್ಮನ ಹತ್ರ ಅವ್ನು ಬರಲ್ಲ. ತರೋವರೆಗೂ ಕುಡಿಯೋವರೆಗೂ ಕರೆಕ್ಟ್. ಆಮೇಲೆ ಈ ತಾಂಬಾರಪ್ಪ ಚಿಕನ್ ತಾಂಬಾರೋದು ಎಷ್ಟೊತ್ತು, ಇಲ್ಲಿ ಮಿಕ್ಸರ್ ಕೊಡೋದು ಎಷ್ಟೊತ್ತು, ಸಿಗರೇಟ್ ಇಲ್ಲ ಬೇಗ ತಾಂಬ ಎಷ್ಟೊತ್ತು ಕೇಳೋದು, ಎಷ್ಟೊತ್ತಾ ಈಗ ಈ ಥರ ಮಜಾಗಣೆ ಎಷ್ಟೊತ್ತು. ವಾತಾವರಣಗಳು ನೋವು ಬರುತ್ತೆ. ಅವಾಗ ನಾವು ನೋವು ತೊಗೊಂಡ್ರೆ ಡ್ಯೂಟಿ ಮಾಡೋಕ್ಕಾಗಲ್ಲ, ವರ್ಕ್ ಮಾಡೋಕ್ಕಾಗಲ್ಲ. ಆ ನೋವಿದೆ ಅಂದ್ಬಿಟ್ಟು ಯಾಕೆಂದ್ರೆ ಆ ಪತ್ರಲ್ಲಿ 15 ವರ್ಷ ಆಗ್ಬಿಟ್ಟಿದೆಯಲ್ಲ, ಹತ್ತರಲ್ಲಿ ಅದೇ ಜೀವನ ಅಲ್ವ ನಮಗೆ. ಅದು ಸ್ಟಾರ್ಟಿಂಗ್ 1 ವರ್ಷ 2 ವರ್ಷ ಏನೋ ನಾವು ನೋಡ್ಕೊಬೋದು. ಆಮೇಲೆ ಹೋಯ್ತಾ ಏನಾಗುತ್ತೆ ಅದನ್ನು ನಾವು 10 ಅಡಿಟ್ ಆದಮೇಲೆ ಅದೇ ಒಂದು ಜೀವನ ತಿಳ್ಕೊಂಡ್ಬಿಡ್ಬೇಕು. ಒಂದು 10-12 ವರ್ಷದಿಂದ ರೌಡಿಜಮ್ ಜಾಸ್ತಿ. ಇವಾಗೆಲ್ಲ ಏನಿಲ್ಲ, ಅವಾಗ ರೌಡಿಗಳೇ ಜಾಸ್ತಿ. ಹೋಗಿ ಬಂದೆ ಅಂದ್ರೆ ದೊಡ್ಡ ಒಂಟ್ರುಗಳು ಏನು ಮಾಡ್ತಿರ್ಲಿಲ್ಲ ಅವಾಗ. ಅದು ಲಾಂಗು ಮುಚ್ಚ ಅವೆಲ್ಲ ತಂದು ರೇಜರ್ಗಳ ಜೊತೆಲೆ ಇಟ್ಕೊಂಬರೋರು. ಅವಾಗೇನು ಮಾತಾಡ್ತಿರ್ಲಿಲ್ಲ. ಅಂದರೆ ಅವ್ರಿಗೇನು ಕುಡಿಬೇಕು ತಿನ್ಬೇಕು ತಳ ಬಿಲ್ಲ ಎಷ್ಟು ಅಂತ ಬಿಸಾಕ್ಬಿಟ್ಟು ಹೊಂಟೋಗ್ಬಿಡ್ತಾಯಿದ್ರು. ಈ ಮಿಡ್ಲ್ ಕ್ಲಾಸ್ ರೌಡಿಗಳು ಇರ್ತಾರೆ ಗೊತ್ತಾ, ಆ ಥರದವರು. ನಾವೇನು ಗೊತ್ತೇನೋ ಕೊಡ, ನಾವು ಬಿಲ್ ಕೊಡ್ಬೇಕಾ ಥರ ರೋಲ್ ಕಲ್ತಾರ. ಅವಾಗ ನಾವು ನೋಡಿ ಕೆಲವು ಟೈಮಲ್ಲಿ ಏನು ಮಾಡ್ತಿದ್ವಿ ಅಂದರೆ ಸಾಕಾಗ್ಬಿಟ್ಟು ಫುಲ್ ಬಾರ್ ಹೊಡೆಯರ ಒಟ್ಟಿಗೆ ಆಗ್ಬಿಟ್ಟು ಒಟ್ಟಾಡ್ಸ್ಕೊಂಡು ಹೋಗ್ತಾಯಿದ್ವಿ. ಏನು ಎಷ್ಟು ದಿನ ನೋಡೋಕ್ಕಾಗುತ್ತೆ. ಸರಿ ಬಿಲ್ ಕೊಡಲ್ಲ. ಈ ಬಿಲ್ ಕೊಡಲಿಲ್ಲ ಸಪ್ಲೈಯರ್ ಓನರ್ ನಮ್ಮನ್ನು ಬಿಡಲ್ಲ. ಸರ್ವಿಸ್ ಮಾಡಿರೋ ನಾವು ಬಿಲ್ ಇಸ್ಕೊಂಬ, ಇಲ್ಲ ಸಪ್ಲೈ ಏನಕ್ಕೆ ಮಾಡಿದೆ ಅಂತಾರೆ. ಅಲ್ಲಿ ಬಂದು ನೋಡ್ತಾ ಇಲ್ಲ, ನಮ್ಮ ವಾತಾವರಣ ಓನರ್ಗಳು ನೋಡಲ್ಲ ಅಲ್ಲಿ ಬಂದು. ಅಲ್ಲಿ ಕಷ್ಟ ನಮಗೆ ಗೊತ್ತು, ಸಪ್ಲೈ ಮಾಡ್ತಾ ಇರ್ತೀವಿ. ಅಲ್ಲಿ ನಾವೇನು ಬಯಸ್ಕೊತಾ ಇರ್ತೀವಿ, ಆ ಕಷ್ಟ ನಮಗಿರುತ್ತೆ. ಬಿಲ್ ಕೊಟ್ರೆ ಸಾಕಪ್ಪ ದೇವರೇ ಬಿಲ್ ಕೊಡ್ಸಪ್ಪ ಅಂತ ದೇವ್ರನ್ನೆಲ್ಲ ಬೇಡ್ಕೊತಾ ಇರ್ತೀವಿ. ಆಗಿನ ಕಷ್ಟ ಇರುತ್ತೆ. 500,000 ರೂಪಾಯಿಗೆಲ್ಲ 500,000 ರೂಪಾಯಿ ಬಿಲ್. ಅವಾಗ 500 ರೂಪಾಯಿ ಬಿಲ್ ಮಾಡಿದ್ರೆ ಅದೇ ದೊಡ್ಡ ಬಿಲ್. ಅವಾಗ ಅವನೇ ದೊಡ್ಡ ಕುಡ್ಕ, ಇದು ಪಂಟ್ರು ಕುಡ್ಕ, ಅವನೇ ಸಾವುಕಾರ 500 ರೂಪಾಯಿ ಬಿಲ್ ಮಾಡಿಬಿಟ್ಟಿದ್ದಾನೆ ಅಂತ. ಆ ಥರ ಪೊಸಿಷನ್ ಹಂಗಿತ್ತು. ಇವಾಗ ಕುಡಿದ್ಬಿಡ್ತಾರೆ. ರೈಟ್ ಏನಕ್ಕೆ ಇಷ್ಟೊಂದು ಜಾಸ್ತಿ ಆಗಿದೆ, ಅದೇನು ರೇಟ್ ಜಾಸ್ತಿ, ಅಲ್ಲೆಲ್ಲ ಕಮ್ಮಿ ಸಿಗುತ್ತೆ ಇಲ್ಲೆಲ್ಲ ಕಮ್ಮಿ ಸಿಗುತ್ತೆ ಅನ್ನೋದು ವಾತಾವರಣಗಳು. ಅದಾದಮೇಲೆ ಈ ಚಿಕನ್ ಏನಕ್ಕೆ ಇಷ್ಟೊಂದು ರೈಟು, ಸಿಗರೇಟ್ಗೆ ಏನಕ್ಕೆ 1 ರೂಪಾಯಿ ಜಾಸ್ತಿ, ಏನು MRP ಇಷ್ಟಿದೆ ಇಷ್ಟೇನಕ್ಕೆ ಜಾಸ್ತಿ ಹಾಕಿದ್ದೀರಾ. ಬಂದು ಕುಡಿಬೇಕಾದ್ರೆ ಎಲ್ಲ ಕುಡಿತಾರೆ, ಬಿಲ್ ಕೊಡ್ಬೇಕಾದ್ರೆ ಅವ್ರು ಅವೆಲ್ಲ ವಾತಾವರಣಗಳು. ಆ ಮಾತುಗಳು ಚೇಂಜ್. ಕುಡಿಬೇಕಾದ್ರೆ ಏನೋ ಬರಲ್ಲ, ಅವ್ರಿಗೆ ಗ್ಯಾಪ್ನ ಬರಲ್ಲ. ಈ ಬಿಲ್ ಕೊಡ್ಬೇಕಾದ್ರೆ 1 ರೂಪಾಯಿಗೆ 2 ರೂಪಾಯಿಗೂ ಅವರು ಇದು ಮಾಡ್ತಾರೆ. ಮಿಕ್ಸಿಂಗ್ ಮಾಡ್ತಾರೆ ಅನ್ನೋ ಒಂದು ಮಾತುಗಳಿದೆ, ಅದು ಎಷ್ಟು ಮಟ್ಟಿಗೆ ಸತ್ಯ ಅಂತೇಳಿ. ಮಿಕ್ಸಿಂಗು ಅಂತಂದ್ರೆ ಸಣ್ಣ ಪುಟ್ಟದ್ದು ಮಾಡ್ಕೊಬೋದು. ಅಂದ್ರೆ ಪ್ಯೂರ್ ದೊಡ್ಡದೇನು ಯಾವುದೇ ಕಾರಣಕ್ಕೂ ಬರಲ್ಲ ಅವೆಲ್ಲ. ಅದೇ ಸಣ್ಣ ಪುಟ್ಟು ಅಂತಂದ್ರೆ ಅವ್ರು ಖರ್ಚು ಮಾಡಲೇಬೇಕು ಅವರು. ಇವಾಗ ಬರ್ತಾನೆ ಒಬ್ಬ ಮನುಷ್ಯ ಬರ್ತಾನೆ, ಈ ಒಂದು ಗ್ಲಾಸ್ ಕೊಡಿ ಫ್ರೀಯಾಗಿ ಅಂತ, ಯುವಜಂತರು ಗ್ಲಾಸ್, ಅದು 2 ರೂಪಾಯಿ. ಗ್ಲಾಸ್ ಕೊಟ್ಟರೆ ಯಾರಿಗೆ ಗ್ಲಾಸ್ ಆಗುತ್ತೆ, ಅದು ಲಾಸ್ ಆಗೋದು ನಮಗೇನೆ. ಅಂಥವು ಹಬ್ಬ ಒಂದು 100 ಜನ ಬಂದರೆ ಎಷ್ಟು ಲಾಸ್ ಆಗುತ್ತೆ. ಒಂದು ಮಿಕ್ಸರ್, ಒಂದು ಎಣ್ಣೆ ಕೊಡ್ಬೇಕಂದ್ರೆ ಓನರ್ಗಳಿಗೆ ಆಗಲಿ ಯಾರೇ ಆಗಲಿ ಅದೇನು ಮಿಕ್ಸರ್ ಏನು ಕೊಡಲ್ಲ.
ಈ ನಿಕ್ಕರ್ ಮಿಲ್ಡರ್ ಬರೀ ಡ್ರಿಂಕ್ಸ್ ಮಾತ್ರ ಕೊಡ್ತಾರೆ, ಮಿಕ್ಸರ್ ಏನು ಗ್ಲಾಸ್ ಏನು ಕೊಡಲ್ಲ. ಅದಕ್ಕೆ ಅವ್ರಿಗೆಲ್ಲ ಕೊಡ್ಬೇಕಾದ್ರೆ ಮೇಂಟೆನೆನ್ಸ್ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಯಾರೇ ಆಗಲಿ ಮಾಡಲೇಬೇಕು. ಈ ನಾವೇ ಅಂತಲ್ಲ, ಎಲ್ಲರೂ ಅಷ್ಟೇ. ಈ ರಾಜಕೀಯ ಮಾಡೋರು ಅಷ್ಟೇ. ಈ ರಾಜಕೀಯ ಮಾಡೋರು ಸುಮ್ಮನೆ ರಾಜಕೀಯಕ್ಕೆ ಬರಲ್ಲ, ದುಡ್ಡು ಮಾಡಬೇಕು ಅಂತಲೇ ಬರೋದು. ಎಲ್ಲರೂ ಅಷ್ಟೇ. ಅದಕ್ಕೆ ಹಂಗೆ ಸಣ್ಣ ಪುಟ್ಟ ಮಾಡಲೇಬೇಕು. ಡ್ರಿಂಕ್ಸು ಅನ್ನೋದು ಅಡಿಟ್ ಆಗ್ಬಿಟ್ರೆ ಹೆಂಡತಿ ಮಕ್ಳು ಏನು ಬೇಡ, ದುಡ್ಡು ಬೇಕಲ್ಲ, ಮರ್ತು ಬಿಡ್ತಾರೆ. ಡೈಲಿ ಖರ್ಚು ಮಾಡ್ಕೊಂಡು ಡ್ಯೂಟಿ ಮಾಡೋದು ತಾನೇ ದುಡ್ಡು ಬರೋದು. ಅಲ್ಲಿ ಇರೋದು ಖಾಲಿ ಆಗ್ತಾ ಇರುತ್ತೆ, ಅಡಿಟ್ ಆಗ್ಬಿಡ್ತಾರೆ, ಬೀದಿ ಮಾಡ್ಕೊಂಡ್ಬಿಡ್ತಾರೆ. ಅವ್ನು ಕೋಟಿಗೆ ಇರ್ಬೋದು, ಡ್ರಿಂಕ್ ಆದಮೇಲೆ ಅಷ್ಟೇ ನಡ್ಕೊಂಡು ಹೋಗೋದು ಕೆಪಾಸಿಟಿ ಬೇಕಲ್ಲ. ಫುಲ್ ಡ್ರಿಂಕ್ ಆದಮೇಲೆ ಇನ್ನೇನು ಬಾರ್ನವ್ರು ಮಲಗಿಸ್ಕೊಳಕ್ಕಾಗುತ್ತಾ ಬೆಡ್ ಹಾಕ್ಬಿಟ್ಟು? ನಾವು ಮಲಗಿಸ್ಕೊಳಕ್ಕಾಗಲ್ಲ. ಒಂದಿನ ನೋಡ್ಬೋದು ಸರ್ ಬನ್ನಿ ಸರ್ ಅಂತ ಅನ್ಬೋದು, ದಿನ ಸಾಯನ್ ಗಳರ್ ಯಾರೋ ಅನ್ನಂಗೆ ನಾವು ಅಲ್ಲಿ ನೋಡಿ ರೋಸ ಆಗ್ಬಿಡುತ್ತೆ. ಕುಡ್ಕೊಂತಾರೆ ಸರ್ ಬನ್ನಿ ಸರ್ ಅಂತ ನಾವು ಸೈಡಿಗೆ ಕರ್ಕೊಂಡೋಗ್ಬಿಡ್ಬೋದು. ಯಾರು ಹೊಸಬ ಅಂದರೆ ನಂಬರ್ಗಳಿಗೆ ನೋಡಿ ಫೋನ್ ಮಾಡಿ ಎಲ್ಲ ಯಾರಿಗಾದ್ರೂ ಕರೆಸ್ಬಿಟ್ಟು ಕಳಿಸ್ಬೋದು, ಇಲ್ಲ ಆಟೋ ಹತ್ತಿಸ್ ಕಳಿಸ್ಬೋದು. ಈ ಡೈಲಿ ಅದೇ ಕತೆ ಆದರೆ ಅವ್ರದ್ದು ನೋಡೋಕ್ಕಾಗಲ್ಲ. ಈಗ 1 ಗಂಟೆ ಕಳಿಸೋದಕ್ಕೆ ಆಗಲ್ಲ ಅವ್ರನ್ನ. ತಡಿಯೋ ಹೋಗ್ತೀನಿ ತಡಿ, ನಾನು ನೋಡ್ಕೊತೀನಿ ಬಿಡು, ಬಂದಮೇಲೆ ಒಂದು ಅರ್ಧ ಗಂಟೆ ಕುಡ್ಕೊಂಡು ಹೋಗ್ತೀನಿ. ಅವ್ರನ್ನ ಕುಡಿಸಿ ಕಳ್ಸೋಷ್ಟರಲ್ಲಿ ಆಚೆಗೆ 1:15 ಆಗ್ಬಿಡುತ್ತೆ. ಈ ಪೊಲೀಸ್ನವ್ರು ನಮ್ಮನ್ನು ಕೇಳಲ್ವಲ್ಲ, ಇನ್ನೂ ಆಟ ಆಡ್ತಾರೆ. ಇಲ್ಲಿ ಪೊಲೀಸ್ನವ್ರು ಕೇಳೋಂಗಿಲ್ಲ, ಕಸ್ಟಮರ್ ಮಾತನ್ನು ಕೇಳೋಂಗಿಲ್ಲ, ಮಧ್ಯದಲ್ಲಿ ಎಣಗ್ಬೇಕು ನಾವು. ಒಂದೊಂದು ಟೈಮ್ ಕಷ್ಟ ಬಂದ್ಬಿಟ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ನಮ್ಮ ಕಷ್ಟ ಯಾವ ಜನ್ಮಕ್ಕೂ ಯಾರಿಗೂ ಬರಬಾರ್ದು ಅಂತ. ನಾವು ನಾನಾ ಥರ ಬೆಂಗಳೂರಿನಲ್ಲಿ ನೋಡ್ತಾ ಇರ್ತೀವಿ. ನಾವಿರೋದು ಬರೀ 4 ಗೋಡೆ ಮಧ್ಯದಲ್ಲಿ ಅಷ್ಟೇ. ನಾವೆಲ್ಲೂ ರೋಡ್ನಲ್ಲಿ ಎಲ್ಲೂ ಸುತ್ತಾಡಲ್ಲ, ಬೆಂಗಳೂರು ಸುತ್ತಾಡಲ್ಲ. ಬೆಳಗ್ಗೆ ಎದ್ರೆ 4 ಗೋಡೆ ಮಧ್ಯೆ, ರಾತ್ರಿ ಆದರೂ 4 ಗೋಡೆ ಮಧ್ಯೆನೇ. ಅದು ಬಿಟ್ಟರೆ 4-6 ಜನ ಕುಡುಕರು ಮಧ್ಯದಲ್ಲಿ ಹೊಡೆದಾಡಬೇಕು. ಬೆಳಗ್ಗೆ ಆದರೆ ಅದೇ ಕುಡುಕರು, ಅದೇ ಇದು ನೋಡಿ ನಮಗೂ ರೋಸಿ ಇರುತ್ತೆ. ಹೆಂಡತಿ ಜೊತೆ ಮಕ್ಕಳ ಜೊತೆ ಇರಬೇಕು, ಆಸೆ ಆಕಾಂಕ್ಷೆಗಳು, ತಂದೆ ತಾಯಿ ಎಲ್ಲರೂ ಆಸೆ ಇರುತ್ತೆ. ಆಸೆಗಳಿಗೆ ನಮ್ಮ ಗಡ್ಡಿ ಏನಪ್ಪ ಅಂತಾರೆ, ನಮಗೆ ಒಂದು ಏನು ಮಾತಾಡೋಕ್ಕಾಗದಿರೋಂತಹ ಒಂದು ಹೇಳೋಕ್ಕಾಗದೇ ಇರೋಂಥ ಆಸೆಗಳು ಮನಸ್ಸಲ್ಲಿ ಹಾಗೇ ಉಳ್ಕೊಂಬಿಡುತ್ತೆ. ಸಪ್ಲೈಯರ್ಗಳು ಅಂದರೆ ಈಕ್ವಲ್ ಇದೆ ಸರ್. ಒಂದು ಸ್ಟ್ಯಾಂಡರ್ಡ್ ಹೋಟ್ಲಿಗಿರುತ್ತೆ, ಸ್ಟಾರ್ ಹೋಟ್ಲುಗಳಿರುತ್ತೆ, ಸ್ಟಾರು ಬಾರ್ಗಳಿರ್ತವೆ, ಎಲ್ಲ ಇರ್ತವೆ. ಮಿಡ್ಲ್ ಕ್ಲಾಸು, ಲೋಕಲ್ಲು ಅಂದರೆ ಅವ್ರಿಗೆ ಅಂತಂದರೆ ಅವ್ರಿಗೆ ಒಂದು ಟೈಮಿಂಗ್ಸ್ ಇಟ್ಟಿರ್ತಾರೆ. ಈ ನಮ್ಮ ಥರ ಮಿಡ್ಲ್ ಕ್ಲಾಸ್ ಇರೋಲ್ಲ. ಈ ಸ್ಟ್ಯಾಂಡರ್ಡ್ ಬಾರ್ಗಳನ್ನಲ್ಲಿ ಏನು ಮಾಡ್ತಾರೆ, ಅವ್ರಿಗೆ VF PF ಅವ್ರಿಗೆ 10-12 ಸಾವಿರ ಸಂಬಳಗಳಿರುತ್ತೆ. ನಮ್ಗೇನು ಗೊತ್ತೆ 2 ಸಾವಿರ 3 ಸಾವಿರ. VF PF ಏನಿಲ್ಲ. ಈ ಕುಡುಕ್ರೇನು 5 ರೂಪಾಯಿ 10 ರೂಪಾಯಿ ಕೊಟ್ಟರೆ ಅದೇ ಸಂಬಳ. ಹುಡುಗರು ಕೊಟ್ಟಿದ್ದೇ ನಮ್ಗೆ ಸಂಬಳ, ಅದರಲ್ಲೇ ನಮ್ಮ ಜೀವನ. ಹಾಗಾಗಿ ಅವರೇ ನಮ್ಮ ದೇವರು.